ಇದ್ದೀರಾ? ನಾವೊಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ದೇವರು ತಾನೇ ನಿಜವಾಗಲೂ ಇವತ್ತು ನಮ್ಮೊಂದಿಗೆ ಮಾತನಾಡಿದ್ದಾನೆ. ಆ ಮಾತನಾಡಿದ ಎಲ್ಲ ಮಾತುಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಇಲ್ಲಿಯವರೆಗೂ ದೇವರು ನಮ್ಮ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ಒಂದು ನಿಮಿಷ ಶಿಲುಬೆಯ ಮೇಲೆ ತೂಗಲ್ಪಟ್ಟಂಥ ಯೇಸುವನ್ನು ನೋಡ್ರಿ. ನಮಗಾಗಿ ಶಾಪಗ್ರಸ್ತನಾಗಿರುವಂಥ ಯೇಸುವನ್ನು ನೋಡಿ, ನಮಗೋಸ್ಕರ ಪಾಪಿಯಾಗಿರುವಂಥ ಯೇಸುವನ್ನು ನೋಡಿ, ಪಾಪಿ ಹೊರಬೇಕಾದಂಥ ಆ ಶಿಕ್ಷೆಯನ್ನು ನಮಗಾಗಿ ಯೇಸು ಹೊತ್ತಿದ್ದಾನೆ. ಒಂದು ನಿಮಿಷ ಶಿಲುಬೆ ಕಡೆಗೆ ನಮ್ಮನ್ನು ದೃಷ್ಟಿಸೋಣ. ಥ್ಯಾಂಕ್ ಯು ಲೋ. ಸಂಗೀತಗಾರನು ಹೇಳ್ತಾನೆ, ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು. ಯೆರೂಸಲೇಮೇ ಯೆರೂಸಲೇಮೇ ನನ್ನ ರಾಜನ ವಧಿಸಿದರು, ಪಾಪವಿಲ್ಲದ ನನ್ನೊಡೆಯ ನನಗಾಗಿಯೇ ಬಲಿಯಾದನು, ಪಾಪವಿಲ್ಲದ ನನ್ನೊಡೆಯ ನನಗಾಗಿಯೇ ಬಲಿಯಾದನು. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು, ನನ್ನೆಸುವು ನನಗಾಗಿಯೇ ನಿಂದೆಯನ್ನು ಸಹಿಸಿದನು. ಪ್ರೀತಿಯ ಸಹೋದರ ಸಹೋದರಿ, ಆ ಯೇಸುವನ್ನು ದೃಷ್ಟಿಸಿ ನೋಡ್ರಿ. ಶಿಲುಬೆ ಮೇಲೆ ತೂಗಲ್ಪಟ್ಟಂಥ ಯೇಸುವನ್ನು ನೋಡ್ರಿ. ಒಂದು ಉಳುವಿನ ಹಾಗೆ ನಮಗೋಸ್ಕರ ವೇದನೆಯನ್ನು ಅನುಭವಿಸುತ್ತಾ ನಮ್ಮ ಹಿತಕ್ಕೋಸ್ಕರ ಅವನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು 3ನೇ ವಚನ ಯಾವುದದು? ಮರ್ತೋಗ್ಬಿಟ್ರ? 3ನೇ ವಚನ ಯಾವುದು? ಬಿಟ್ಟು ಹೋದ ಮಗನ. ಅಮ್ಮ ಹೀಗೋ ನಿನ್ನ ಮಗನು. ಭೂಲೋಕದಲ್ಲಿ ಜನ ಹೇಳುವಂಥ ಒಂದು ಮಾತು, ಅಮ್ಮನ ಯಾರು ಜಾಸ್ತಿ ಪ್ರೀತಿ ಮಾಡೋದು ಹೇಳ್ರಿ? ಆ ಮಕ್ಕಳಲ್ಲಿ ಯಾರು ಜಾಸ್ತಿ ಪ್ರೀತಿ ಮಾಡೋದು? ಎಲ್ಲರೂ ಹೇಳೋದೇನೆಂದರೆ
ಹೆಣ್ಮಕ್ಳೆಲ್ಲ ಅಪ್ಪನ ಪ್ರೀತಿ ಮಾಡೋದಂತೆ, ಗಂಡು ಮಕ್ಕಳೆಲ್ಲ ಅಮ್ಮನ ಪ್ರೀತಿ ಮಾಡೋದಂತೆ. ಆದರೆ ಯೇಸು ಹೇಳೋದು ಮಾತೇನು? ಯೇಸುವಿಗೆ ಅತಿ ಪ್ರಿಯನಾದ ಶಿಷ್ಯ ಯೋಹಾನ, ಯೇಸು ಶಿಲುಬೆಯ ಮೇಲೆ ತೂಗಲ್ಪಟ್ಟು ನೋವನ್ನು ಅನುಭವಿಸುವಂಥ ಸಂದರ್ಭದಲ್ಲೂ ತನ್ನ ತಾಯಿಯ ಸ್ಥಾನವನ್ನು ಕೊಟ್ಟಂಥ ಮರಿಯಳಿಗೆ ಆ ಒಂದು ತನ್ನ ಸಾಯುವಂಥ ಸಂದರ್ಭದಲ್ಲಿ ಆ ಮರಿಯಳನ್ನು ಮರೆಯದೆ ಅವಳಿಗೆ ಒಂದು ಜವಾಬ್ದಾರಿಯ ಒಂದು ಜಾಗವನ್ನು ಸೇರಿಸುವುದಕ್ಕೋಸ್ಕರ ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ, ಅದರ ಅರ್ಥ ಬೇರೆಯವರು ಈ ಕೆಲಸವನ್ನು ಮಾಡೋದಿಲ್ಲ ಅಂತಲ್ಲ, ಯೋಹಾನನ ಮೇಲೆ ಎಲ್ಲರ ಮೇಲಿಗಿಂತ ಅಧಿಕವಾದ ಒಂದು ಕಾನ್ಫಿಡೆನ್ಸ್, ಯೋಹಾನನ ಮೇಲೆ ಯೇಸುವಿಗೆ ಬೇರೆ ಎಲ್ಲ ಶಿಷ್ಯರಿಗಿಂತ ಅಧಿಕವಾದ ಒಂದು ಭರವಸೆ, ಅಧಿಕವಾದ ಒಂದು ಕಾನ್ಫಿಡೆನ್ಸ್. ಈ ಮರಿಯಳಿಗೆ ಒಂದು ಯೋಹಾನನ ಕೈಯಲ್ಲಿ ನಾನು ಒಪ್ಪಿಸಿಕೊಡುವುದಾದರೆ ಈಕೆ ಜೀವಂತವಾಗಿ ಇರುವ ದಿನದ ತನಕ ಸಮಾಧಾನವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ, ತೃಪ್ತಿಯಾಗಿ ಇರ್ತಾಳೆ. ಆ ಒಂದು ನಂಬಿಕೆಗೆ ಆಧಾರವಾಗಿ ಯೇಸು ಮರಿಯಳನ್ನ ನೋಡಿ ಆತನು ಹೇಳುವಂಥ ಒಂದು ಮಾತು, ಅಮ್ಮ ಇಗೋ ನಿನ್ನ ಮಗನು. ಪ್ರಿಯ ಸಹೋದರ ಸಹೋದರಿಯೇ, ಭೂಲೋಕದಲ್ಲಿ ನೀವು ನೋಡುವುದಾದರೆ ತಾಯಿಯ ಸೆಂಟಿಮೆಂಟ್ ಅಧಿಕ. ಆಟೋ ಮೇಲೆ, ವಾಹನಗಳ ಮೇಲೆ ಬರೆದಿರ್ತಾರೆ ತಾಯಿಯೇ ದೇವರು, ತಾಯಿಯೇ ದೇವರು, ತಾಯಿ ಬಿಟ್ಟರೆ ಬೇರೆ ದೇವರೇ ಇಲ್ಲ ಅಂತ ಬರೆದಿದ್ದಾರೆ. ನೋಡಿದ್ದೀರಾ? ತಾಯಿ ಬಿಟ್ಟರೆ ಬೇರೆ ದೇವರೇ ಇಲ್ಲ ಅಂತ ಅವನು ಬರೆದು ಬಿಟ್ಟ. ಆದರೆ ಬೈಬಲ್ ಹೇಳ್ತದೆ, ಎತ್ತ ತಾಯಿ ನಿನ್ನನ್ನು ಮರೆತರೂ ಮರಿಬಹುದು. ತಾಯಿಯ ಸ್ಥಾನದಲ್ಲಿ ನಿಂತು ಮಾತನಾಡುವಂಥ ಯೇಸು, ನಾನು ಹೇಳ್ತೇನೆ, ನಿಜವಾದ ತಾಯಿಯಾಗಿ ನಾನು ನಿಮಗೆ ಆಧಾರವಾಗಿ ನಿಂತುಕೊಳ್ತೇನೆ, ನಾನು ನಿಮಗೆ ಆಶ್ರಯವಾಗಿ ನಿಂತುಕೊಳ್ತೇನೆ. ನಿಮ್ಮ ಕಣ್ಣೀರನ್ನು ನಾನು ಒರೆಸ್ತೇನೆ, ನಿಮ್ಮ ಭಾರವನ್ನು ನಾನು ಹೊತ್ಕೊಳ್ತೇನೆ, ನಿಮ್ಮ ನೋವುಗಳನ್ನು ನಾನು ಹೊತ್ಕೊಳ್ತೇನೆ, ನಿಮ್ಮ ಶಾಪಗಳನ್ನು ನಾನು ಹೊತ್ಕೊಳ್ತೇನೆ. ನಿಮಗೆ ಯಾವ ಗಾಯ ಆಗದ ಹಾಗೆ ತಾಯಿಗೆ ಮಾತ್ರನೇ. ಮಕ್ಕಳಿಗೆ ಏನಾದರೆ ಕರಳು ಚುರುಕನ್ನುತ್ತೆ. ಅದರಲ್ಲಿ ಎಸ್ಪೆಷಲಿ ಗಂಡು ಮಕ್ಕಳಿಗಾದರೆ ತಾಯಿಗೆ ಭಾಳ ನೋವಾಗುತ್ತೆ. ಹಳೆ ಕಾಲದ ಜನ ಹೆಣ್ಣು ಮಕ್ಕಳಿಗೆ ಓದಿಸ್ತಾ ಇರಲಿಲ್ಲ. ನೀನು ದೊಡ್ಡವಳಾದ ಮೇಲೆ ಮಾಡೋ ಕೆಲಸ ಮನೆ ಕೆಲಸನೇ ಅಂತ ಹೇಳಿ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಮಾತ್ರ ಸೀಮಿತವಾಗಿಟ್ಟಿದ್ರು. ಆದರೆ ಗಂಡು ಮಕ್ಕಳಿಗೆ ಅವ್ರೇನು ಮಾಡ್ತಾ ಇದ್ರು ಅಂದರೆ ಕಷ್ಟಪಟ್ಟು ಓದಿಸಿ ಅವರ ಜೀವಿತವನ್ನು ರೂಪಿಸ್ತಾ ಇದ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ಎತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರಿತಾಳೆ, ನಾನು ನಿಮ್ಮನ್ನು ಮರೆಯಲ್ಲ, ನಾನು ನಿಮ್ಮನ್ನು ಮರೆಯಲ್ಲ. ಅದು ಗಂಡು ಮಗು ಆಗಿರಲಿ, ಅದು ಹೆಣ್ಣು ಮಗು ಆಗಿರಲಿ, ನಾನು ಸೃಷ್ಟಿಸಲ್ಪಟ್ಟ ನಿಮಿತ್ತವಾಗಿ ನಾನು ನಿಮ್ಮನ್ನು ಮರೆಯಲ್ಲ. ತಾಯಿ ಕರುಳು ಚೇಂಜ್ ಆಗುತ್ತೆ, ತಾಯಿ ಹೃದಯ ಚೇಂಜ್ ಆಗುತ್ತೆ, ತಾಯಿ ಮನಸ್ಸು ಚೇಂಜ್ ಆಗುತ್ತೆ, ತಾಯಿ ಆಲೋಚನೆ ಚೇಂಜ್ ಆಗುತ್ತೆ. ತಾಯಿಗೆ ಕಷ್ಟ ಬಂದರೆ ತಾನೆತ್ತ ಮಗುವನ್ನೇ ಮರ್ತೋಗ್ಬಿಡ್ತಾಳೆ ಅವಳು. ತಪ್ಪು ಮಾಡಲ್ಪಟ್ಟಂತ ಅನೇಕ ಹೆಣ್ಣು ಮಕ್ಕಳು ಗರ್ಭ ಧರಿಸಲ್ಪಟ್ಟಾಗ ತಂದೆ ತಾಯಿಗೆ ಗೊತ್ತಾಗಬಾರ್ದು, ಊರಿನವರಿಗೆ ಗೊತ್ತಾಗಬಾರ್ದು, ಬಂಧುಗಳಿಗೆ ಗೊತ್ತಾಗಬಾರ್ದು, ಸ್ನೇಹಿತರಿಗೆ ಗೊತ್ತಾಗಬಾರ್ದು, ನಾನು ನಡತೆ ಕೆಟ್ಟವಳು ಅಂತ ಎಲ್ಲಿ ಅಂದುಕೊಳ್ತಾರೋ ಅಂತ ತಾನೆತ್ತಂತ ಮಗುವನ್ನ ನೀವು ನೋಡಿರ್ಬೋದು. ಟಿವಿಲಿ, ಪೇಪರ್ನಲ್ಲಿ ಬರ್ತಾನೆ ಇರ್ತದೆ. ಬಾವಿ ಬಳಿ, ದೇವಾಲಯದ ಬಳಿ, ಆಸ್ಪತ್ರೆ ಬಳಿ, ತೊಟ್ಟಿಯ ಬಳಿ, ಮೋರಿಯ ಬಳಿ, ಅನೇಕ ಸ್ಥಳಗಳಲ್ಲಿ ಎತ್ತಂತ ಮಗುವನ್ನ ಅನಾಥರಾಗಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಪ್ರಪಂಚ ಹೇಳುತ್ತೆ ತಾಯಿಯೇ ದೇವರು ಅಂತ.
ಬೈಬಲ್ ಹೇಳ್ತದೆ ತಾಯಿ ದೇವರಲ್ಲ. ನಿಜವಾದ ದೇವರಿಗೆ ಸ್ಥಾನ ಕೊಟ್ಟಂತ ಮರಿಯಳಿಗೆ ದೇವರು ದೇವರಂತ ಕರೆದಿಲ್ಲ. ಆಕೆಗೆ ಅವನ ಆಶ್ರಯ ಕೊಡಬೇಕಂತ ತಾನು ಸಾಯುವಂತ ಸಂದರ್ಭದಲ್ಲೂ ಮರಿಯಳನ ಜ್ಞಾಪಕ ಮಾಡಿಕೊಂಡು ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಹೇಳುವಂತ ಒಂದು ಮಾತು, ಅಮ್ಮ ಇವನು ನಿನ್ನ ಮಗ, ಇವನು ನಿನ್ನ ತಾಯಿ ಅಂತ ತನ್ನ ಜವಾಬ್ದಾರಿಯನ್ನ ಅವನು ವಹಿಸಿಕೊಡ್ತಾ ಇದ್ದಾನೆ. ಆ ಯೇಸು ಶಿಲುಬೆ ಮೇಲೆ ಏನಾಡಬೇಕಾಗಿತ್ತೋ ಅದನ್ನು ಆಡಲ್ಪಟ್ಟ ಮೇಲೆ ಅವನು ಹೇಳ್ತಾನೆ, ಸತ್ಯದ ವೇದದ ಮೂಲಕವಾಗಿ ಯಾರು ತಂದೆ ತಾಯಿಯನ್ನು ಸನ್ಮಾನ ಮಾಡ್ತಾರೋ ಅವರೇ ನಿಜವಾಗ್ಲೂ ಆಶೀರ್ವಾದ ಹೊಂದವರು. ತಂದೆ ತಾಯಿನ ಸನ್ಮಾನ ಮಾಡಬೇಕಂತೆ, ತಂದೆ ತಾಯಿನ ಗೌರವಿಸ್ಬೇಕಂತೆ, ತಂದೆ ತಾಯಿನ ಪ್ರೀತಿ ಮಾಡಬೇಕಂತೆ, ತಂದೆ ತಾಯಿ ಭಾರ ಹೊತ್ಕೊಳ್ಬೇಕಂತೆ. ಯಾಕಂದ್ರೆ ಅವರು ಹುಟ್ಟಿದಾಗ ನಿಮ್ಮ ಭಾರ ಹೊತ್ಕೊಂಡಿರ್ತಾರಲ್ಲ, ನಿಮಗೋಸ್ಕರ ಅವರು ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡ್ತಾರಲ್ಲ. ನಮ್ಮ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹಿಂಜಾರದೆ, ನಾಚಿಕೆ ಪಡದೆ ತನ್ನ ಮಕ್ಕಳ ಹಸಿವನ್ನ ನಾನು ನೀಗಿಸಬೇಕು ಅಂತ ಅವ್ರು ಯಾವ ಕೆಲಸನೂ ನೋಡದೆ ಬೆವರು ಸುರಿಸಿ ರಕ್ತ ಸುರಿಸಿ ತಮ್ಮ ಮಕ್ಕಳನ್ನು ಕಟ್ಟಿ ಬೆಳೆಸ್ತಾರೆ. ಆದರೆ ಯೇಸುವಿನ ಮಕ್ಕಳು ಮಾತ್ರ, ನಿಜವಾಗ್ಲೂ ಯೇಸುವನ್ನ ಪ್ರೀತಿಸುವವರು ಮಾತ್ರ ತಂದೆ ತಾಯಿನ ಪ್ರೀತಿಸ್ತಾರೆ, ತಂದೆ ತಾಯಿನ ಗೌರವಿಸ್ತಾರೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ತಂದೆ ತಾಯಿನ ಗೌರವಿಸ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ಮಾತನಾಡಿಸ್ತಾ ಇಲ್ಲ, ಅವ್ರಿಗೆ ಏನ್ ಬೇಕು ಬೇಡ ಕೇಳ್ತಾ ಇಲ್ಲ, ಅವ್ರನ್ನ ಕಸದಾಗೆ ಎಲ್ಲೋ ದೂರಿ ಬಿಟ್ಟು ಬಿಟ್ಟಿದ್ದಾರಲ್ಲ. ಆದರೆ ಯೇಸು ಕ್ರಿಸ್ತನ ಆಗ ಮಾಡಿಲ್ಲ. ತನ್ನ ಲೋಕಕ್ಕೆ ಬರಲಿಕ್ಕೆ ಸ್ಥಳ ಕೊಟ್ಟಂತ ಆ ಮರಿಯಳನ್ನು ನೋಡಿ, ಭಯಪಡಬೇಡ ಮರಿಯಳೇ, ಚಿಂತೆ ಮಾಡಬೇಡ ಮರಿಯಳೇ, ನಿನ್ನನ್ನು ಬಿಟ್ಟು ನಾನು ಹಾಗೆ ಹೋಗೋದಿಲ್ಲ, ನನಗೋಸ್ಕರ ನೀನು ಎಲ್ಲವನ್ನ ಸಹಿಸಿಕೊಂಡಲ್ಲ, ನೀನು ಧನ್ಯಳು, ನೀನು ಭಾಗ್ಯವಂತಳು, ಪ್ರಪಂಚದಲ್ಲ ನೀನೇ ಶ್ರೇಷ್ಠಳು ಅಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯನಾದ ಯೋಹಾನನಿಗೆ ತಾಯಿಯಾಗಿ ತನ್ನ ಮರಿಯಳನ್ನು ಸಮರ್ಪಣೆ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಯಾರ್? ಯೇಸುವಿನ ಎದೆಗೆ ವರ್ಗಲ್ಪಟ್ಟಂತ ಶಿಷ್ಯ, ಯೇಸುವಿನ ಎದೆಗೆ ವರ್ಗಲ್ಪಟ್ಟಂತ ಶಿಷ್ಯ, ಅತಿ ಪ್ರಿಯನಾದ ಶಿಷ್ಯ, ಅಧಿಕವಾಗಿ ಕ್ರಿಸ್ತನ ಜೊತೆ ಒಡನಾಟ ಇಟ್ಟುಕೊಂಡಂತ ಶಿಷ್ಯ. ಆ ಶಿಷ್ಯನಿಗೆ ಒಂದು ಜವಾಬ್ದಾರಿಯನ್ನು ದೇವರು ಕೊಡ್ತಾ ಇದ್ದಾನೆ. ಇದರ ಸಂದೇಶ ಏನು ಗೊತ್ತಾ? ಬರೀ ಯೋಹಾನನಿಗೆ ಮಾತ್ರ ಅಲ್ಲ, ಇವತ್ತು ಪ್ರಪಂಚದಲ್ಲಿ ಯೇಸುವನ್ನು ಕಂಡುಕೊಂಡಂತ ಪ್ರತಿಯೊಂದು ವಿಶ್ವಾಸಿ ತಮ್ಮ ತಾಯಿಯನ್ನ ತನ್ನ ಗುರು ಹೇಳಿಕೊಟ್ಟ ಹಾಗೆ ತಂದೆ ತಾಯಿನವರು ಗೌರವಿಸಬೇಕಾಗಿದೆ, ನೋಡಿಕೊಳ್ಳಬೇಕಾಗಿದೆ, ಅವರ ಭಾರ ಬರಬೇಕಾಗಿದೆ, ಅವ್ರಿಗೋಸ್ಕರ ಚಿಂತನೆ ಮಾಡಬೇಕಾಗಿದೆ. ಅದನ್ನು ಯಾರು ಮಾಡ್ತಾರೋ ಯೇಸುವಿನ ಕಾರ್ಯವನ್ನು ಅವರು ಮಾಡತಕ್ಕವರಾಗಿದ್ದಾರೆ, ಯೇಸುವಿನ ಆಜ್ಞೆಯನ್ನು ಅವರು ಪರಿಪಾಲನೆ ಮಾಡುವವರಾಗಿದ್ದಾರೆ. ಆದ ಕಾರಣ ದೇವರ ವಾಕ್ಯದಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳ್ತಾರೆ, ಒಂದು ತಾಯಿ ಮಗನನ್ನು ಸಂತೈಸುವ ಹಾಗೆ ನಾನು ಯೇಸು ನಿಮ್ಮನ್ನು ಸಂತೈಸ್ತಾನೆ. ಒಂದು ತಾಯಿ ಮಗನನ್ನು ಸಂತೈಸುವ ಹಾಗೆ ಯೇಸುವನ್ನ ನಂಬಲ್ಪಟ್ಟಂತ ವಿಶ್ವಾಸಿಯೇ ನಿನ್ನನ್ನು ನನ್ನ ದೇವರು ಸಂತೈಸುವವನಾಗಿದ್ದ. ಹಲ್ಲೆಲೂಯಾ. ಯಾರು ಮರ್ತರು ನಾನು ನಿಮ್ಮನ್ನು ಮರೆಯಲ್ಲ. ಯಾರೇ ಮರ್ತು ಹೋಗ್ಬೋದು, ನಾನು ನಿಮ್ಮನ್ನು ಮರೆಯಲ್ಲ. ತಾಯಿ ಪ್ರೀತಿ ಅಧಿಕ, ಅದಕ್ಕೆ ಇವತ್ತು ಲೋಕದಲ್ಲಿ ತಾಯಿಯ ಮಮತೆ ಅಧಿಕ. ತನ್ನ ಮಕ್ಕಳಿಗೋಸ್ಕರ ಅವಳು ಕಣ್ಣೀರಾಗ್ತಾಳೆ, ಗೋಳಾಡ್ತಾಳೆ, ವೇದನೆ ಪಡ್ತಾಳೆ, ದುಃಖ ಪಡ್ತಾಳೆ, ಅಯ್ಯೋ ನನ್ನ ಮಗು ಅಂತ ಕೂಗಾಡ್ತಾಳೆ. ಆದರೂ ಸತ್ಯವೇದ ಹೇಳ್ತದೆ, ಎತ್ತ ತಾಯಿ ಒಂದು ವೇಳೆ ಮರೆತರು ಮರಿಬಹುದು. ನಿಮಗಾಗಿ ರಕ್ತ ಸುರಿಸಲ್ಪಟ್ಟಂತ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಮರೆಯಲ್ಲ. ಆ ಸಾಯುವಂತ ಸಂದರ್ಭದಲ್ಲೂ ಮರಿಯಳನ್ನು ಮರೆಯದೆ
ಯೋಹಾನನ ಕೈಯಲ್ಲಿ ಅವನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ರಾತ್ರಿ ಶಿಲುಬೆಯ ಮಾತುಗಳನ್ನು ನೀವು ಧ್ಯಾನ ಮಾಡುವಾಗ, ಶಿಲುಬೆಯ ಮೇಲೆ ತೂಗಲ್ಪಟ್ಟಂತ ಯೇಸುವಿನ ಬಾಯಿಂದ ಬಂದಂತ ಮಾತುಗಳನ್ನು ಹೃದಯಪೂರ್ವಕವಾಗಿ ನೀವು ಸ್ವೀಕಾರ ಮಾಡಿಕೊಳ್ಬೇಕು. ಯಾರು ಮನಪೂರ್ತಿಯಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ತಾರೋ ಅವರ ಜೀವಿತ ಪ್ರಕಾಶಮಾನವಾಗಿರ್ತದೆ. ಅವರು ಲೋಕದಲ್ಲಿ ಬೆಳಕಾಗಿರ್ತಾರೆ, ಲೋಕದಲ್ಲಿ ಅವರು ಸಾಕ್ಷಿಯಾಗಿರ್ತಾರೆ, ಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿ ಜೀವಿಸ್ತಾರೆ. ಒಂದಲ್ಲೇನು ಹೇಳ್ರಿ, ಒಂದಲ್ಲೇನು ಹೇಳ್ರಿ. ಹಾಗಾದ್ರೆ ನೀವು ಧನ್ಯರೇ, ನೀವು ಭಾಗ್ಯವಂತರೇ, ನೀವು ಶ್ರೇಷ್ಠರೇ. ಕಾರಣ ಶಿಲುಬೆ ಮೇಲೆ ಮರಿಯಳನ್ನು ಜ್ಞಾಪಕ ಮಾಡಲ್ಪಟ್ಟಂತ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಹುಡುಕಿ ರಕ್ಷಿಸಿದ್ದೇನೆ, ನಾನು ನಿಮ್ಮನ್ನು ಹುಡುಕಿ ಬಂದೆ, ನೀವು ನನ್ನನ್ನು ಹುಡುಕಿ ಬಂದಿಲ್ಲ, ನಾನು ನಿಮ್ಮನ್ನು ಹುಡುಕಿ ಬಂದೆ. ನೀವೆಲ್ಲ ಬಿದ್ದಿದ್ರಿ, ನೀವು ಪಾಪಿಗಳಾಗಿದ್ರಿ, ನಾವು ಶಾಪಗ್ರಸ್ತರಾಗಿದ್ರಿ, ದೇವರಿಗೆ ತಿರಸ್ಕರಿಸಲ್ಪಟ್ಟವರಾಗಿದ್ರಿ. ನಿಮಗೋಸ್ಕರ ರಕ್ಷಕನಾಗಿ ನಾನು ಬಂದೆ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದೆ. ಪ್ರಿಯ ಸಹೋದರಿ, 2ನೇ ವಚನ, 4ನೇ ವಚನ ಏನದು? ಲಾಮ ಲಾಮ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನೀ ನನ್ನ ಕೈ ಬಿಟ್ಟೆ? ಪಾಪ ಮಾಡಿದವ್ರು ಯಾರ್ರೀ? ಮನುಷ್ಯ. ಅವಿಧೇಯನಾಗಿದ್ದು ಮನುಷ್ಯ, ಪಾಪ ಮಾಡಿದ್ದು ಮನುಷ್ಯ, ದೇವರಿಗೆ ವಿರುದ್ಧವಾಗಿದ್ದು ಮನುಷ್ಯ, ದೇವರಿಂದ ದೂರ ಹೋಗಿದ್ದು ಮನುಷ್ಯ, ದೇವರು ಸೃಷ್ಟಿಸಲ್ಪಟ್ಟಂತ ಮನುಷ್ಯ ದೇವರ ಕಾರ್ಯವನ್ನು ಮಾಡದೆ ಸೈತಾನನಿಗೆ ಒಳಪಟ್ಟವನಾಗಿ ಅವಿಧೇಯನಾಗಿ ದೇವರ ಆಶೀರ್ವಾದವನ್ನ ಕಳೆದುಕೊಂಡಂತ ಮನುಷ್ಯನನ್ನ ರಕ್ಷಿಸುವುದಕ್ಕೋಸ್ಕರ ನಾವು ನಿಲ್ಲಬೇಕಾದಂತ ಸ್ಥಳದಲ್ಲಿ ಯೇಸು ನಿಂತಿದ್ದಾನೆ. ನಾವು ಪಾಪಿ, ಯೇಸು ಪಾಪಿ ಅಲ್ಲ. ನಾವು ಪಾಪಿ, ಅವಿಧೇಯರಾಗಿದ್ದು ನಾವು, ಸುಳ್ಳು ಹೇಳಿದ್ದು ನಾವು, ಪಾಪ ಮಾಡಿದ್ದು ನಾವು, ವಿರೋಧಿಗಳಾಗಿದ್ದು ನಾವು, ದೇವರ ಮಾತನ್ನು ಮೀರಿ ನಡೆಯಲ್ಪಟ್ಟಿದ್ದು ನಾವು. ಅದು ಸತ್ಯವೇದ ಹೇಳ್ತದೆ. ನಾವು ನಿಲ್ಲಬೇಕಾದಂತ, ಅಪರಾಧಿಗಳಾಗಿ ನಿಲ್ಲಬೇಕಾದಂತ, ಪಾಪಿಗಳಾಗಿ ನಿಲ್ಲಬೇಕಾದಂತ ನಮ್ಮ ಜಾಗದಲ್ಲಿ ಯೇಸು ನಿಂತಿದ್ದಾನಲ್ಲ. ತಾನು ಕಳಿಸಲ್ಪಟ್ಟಂತ ಆ ದೇವರಿಗೆ ಯೇಸುವನ್ನ ನೋಡಲಿಕ್ಕೆ ಆಗಲಿಲ್ಲಂತೆ. ನೋಡಲಿಕ್ಕೆ ಆಗದೆ ಹೋದ ಕಾರಣ ಆ ಕಠೋರವಾದ ಶಿಲುಬೆಯನ್ನು ಹತ್ತಲ್ಪಟ್ಟಂತ ಯೇಸು ನಮ್ಮ ನಿಮಿತ್ತವಾಗಿ ಆ ಶಿಕ್ಷೆಗೆ ಒಳಗಾಗುವಾಗ, ಆ ಶಿಕ್ಷೆಗೆ ಒಳಗಾಗುವಂತ ಸಂದರ್ಭ, ಒಂದು ಕ್ಷಣ ದೇವರ ದೃಷ್ಟಿ ಯೇಸುವಿನ ಮೇಲಿಂದ ಬೇರೆ ಕಡೆಗೆ ಹೋದಾಗ, ಪ್ರಭಾವದೊಂದಿಗಿದ್ದಂಥ ಯೇಸು, ಮಹಿಮೆಯೊಂದಿಗಿದ್ದಂಥ ಯೇಸು ನಮ್ಮ ನಿಮಿತ್ತ ಪಾಪವನ್ನು ಅವನು ಹೊತ್ತುಕೊಂಡ ನಿಮಿತ್ತವಾಗಿ ಅದರ ಶಿಕ್ಷೆ ಹೊಂದುವಂತ ಸಂದರ್ಭದಲ್ಲಿ ಅವನು ಕೂಗ್ತಾ ಇದ್ದಾನೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ಇದರ ಅರ್ಥ ಏನು ಗೊತ್ತಾ? ದೇವರ ಯೇಸುವನ್ನು ಕೈ ಬಿಡಲಿಲ್ಲ. ಅವನು ಶಿಲುಬೆಯನ್ನು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನಾನು ಕೂಗಿಕೊಂಡಾಗೆ ಒಂದು ಪಾಪಿ ನಿಜವಾಗ್ಲೂ ಕೂಗಿಕೊಳ್ಳೋದಾದ್ರೆ ನನ್ನ ನಾಮದಲ್ಲಿ ನಿನಗೆ ರಕ್ಷಣೆಯನ್ನು ಕೊಟ್ಟು ಜೀವಂತವಾಗಿರುವ ದಿನದ ತನಕ ನಾನು ನಿನ್ನ ಸಂಗ ಇರ್ತೇನೆ. ಜೀವಂತವಾಗಿರುವ ದಿನದ ತನಕ, ಲೋಕದಲ್ಲಿ ಜೀವಂತವಾಗಿರುವ ದಿನದ ತನಕ ಯೇಸುವನ್ನು ಯಾರು ಜ್ಞಾಪಕ ಮಾಡಿಕೊಳ್ತಾರೋ ಅವ್ರನ್ನ ಯೇಸು ಕೈ ಬಿಡೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪಾಪ ಮಾಡಿದ್ರೆ, ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡ್ತೀವಲ್ಲ, ಆ ಯೇಸು ಬಂದು ಹೇಳ್ತಾನೆ, ನೀನು ಒಪ್ಪಿಕೊಂಡ ನಿಮಿತ್ತವಾಗಿ ನಾನು ನಿನ್ನನ್ನು ಕೈ ಬಿಡಲ್ಲ, ನೀನು ಒಪ್ಪಿಕೊಂಡ ನಿಮಿತ್ತವಾಗಿ ನಾನು ನಿನ್ನನ್ನು ಕ್ಷಮಿಸ್ತೇನೆ. ಆದ ಕಾರಣ ಪೌಲ ಹೇಳ್ತಾನೆ, ಎಲ್ಲ ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನೇ.
ಎಲ್ಲ ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನೇ, ಅಂತ ಪಾಪಿಯನ್ನೇ ಯೇಸು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಅಂತ ಪಾಪಿಯನ್ನೇ ರಕ್ಷಿಸಿದಾನಲ್ಲ. ಇವತ್ತು ನಿನ್ನ ಪಾಪಕ್ಕಾಗಿ ನೀನು ಕಣ್ಣೀರು ಹಾಕಿದ್ಯಾ, ಮನವರೆದು ಪ್ರಾರ್ಥನೆ ಮಾಡಿದ್ಯಾ, ವೇದನೆಯಿಂದ ದೇವರನ್ನ ಕೂಗಿದ್ಯಾ, ನನ್ನನ್ನು ರಕ್ಷಿಸುವಪ್ಪ, ನರಕಕ್ಕೆ ಹೋಗೋದು ನನಗಿಷ್ಟ ಇಲ್ಲ ಅಂತ ನೀನು ಕೇಳಿರೋದಾದರೆ, ಶಿಲುಬೆ ಮೇಲೆ ವಾಗ್ದಾನ ಮಾಡಲ್ಪಟ್ಟ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ಒಂದು ಕ್ಷಣ ದೇವರ ದೃಷ್ಟಿ ಯೇಸುವಿನ ಕಡೆಯಿಂದ ಬೇರೆ ಕಡೆಗೆ ಹೋದ ನಿಮಿತ್ತವಾಗಿ ಆ ನೋವನ್ನು ಅನುಭವಿಸುವಂತ ಯೇಸು, ನನ್ನ ದೇವರೇ, ನನ್ನ ದೇವರೇ, ನನ್ನ ಯಾಕೆ ಕೈ ಬಿಟ್ಟೆ? ದೇವರಿಲ್ಲದೆ ಹೋದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ, ದೇವರಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ದೇವರಿಲ್ಲದಂಥ ದಿನ ಅಲ್ಲವಲ್ಲ. ಯೇಸು ಇಲ್ಲದ ಬಾಳು ಅದು ಬಾಳಲ್ಲ. ನಮ್ಮ ಜೊತೆ ಯೇಸು ಇರಬೇಕು. ಪ್ರಿಯ ಸಹೋದರಿ, ಸಹೋದರನೇ, ಯೇಸು ಇಡೀ ಮಾನವ ಕುಲವನ್ನೇ ರಕ್ಷಣೆ ಮಾಡೋಕ್ಕೆ ಬಂದಂಥ ದೇವರು. ಇಡೀ ಮಾನವ ಕುಲವನ್ನೇ, ಯಾರೇ ಆಗಿರ್ರಿ ನೀವು, ನಾನು ಪಾಪಿ ಅಂತ ಒಪ್ಪಿಕೊಳ್ಳುವಾಗ ಅವನ ರಕ್ತ ನಿಮ್ಮೊಳಗೆ ಪ್ರವೇಶ ಮಾಡ್ತದೆ. ಹಲ್ಲೆಲೂಯಾ. ಮಾತು ಕೇಳಲ್ಪಟ್ಟದೆ ಅವಿಧೇಯನಾಗಲ್ಪಟ್ಟಂತ ಮನುಷ್ಯ ತಾಯಿ ಗರ್ಭದಿಂದ ಹೊರಗು ಬರುವಾಗಲೇ ಅವನು ಅಶುದ್ಧನಾಗಿದ್ದಾನೆ. ಕ್ರಿಸ್ತನ ನಿಮಿತ್ತ ಅವನು ಶುದ್ಧನಾಗಲೇಬೇಕು. ವಿತೌಟ್ ಹೋಲಿ, ಪರಿಶುದ್ಧತೆ ಇಲ್ಲದೆ ನಾವ್ಯಾರು ದೇವರನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬನು ಕ್ರಿಸ್ತನಲ್ಲಿ ಬಂದು ನೂತನ ಸೃಷ್ಟಿ ಆಗದ ಹೊರತು ಪರಲೋಕ ರಾಜ್ಯ ಅವನಿಗೆ ಆಗೋದೇ ಇಲ್ಲ. ನಾವು ಪರಲೋಕ ರಾಜ್ಯ ಕಾಣಬೇಕಾ? ನೂತನ ಸೃಷ್ಟಿ ಆಗಲೇಬೇಕು. ಆದಾಮನ ಮೂಲಕವಾಗಿ ಬಂದಂಥ ಹಳೆ ಸ್ವಭಾವಗಳು ನಮ್ಮನ್ನು ಬಿಟ್ಟು ಹೋಗಲೇಬೇಕು. ಆಮೆನ್. ಎಷ್ಟು ಜನ ಒಪ್ಕೊಳ್ತೀರ? ಆದಾಮನಿಂದ ಬಂದಂಥ ಹಳೆ ಸ್ವಭಾವಗಳು ನಮ್ಮ ನರನಾಡಿಗಳಿಂದ, ನಮ್ಮ ಮಾಂಸದಿಂದ, ನಮ್ಮ ಅಂಗಾಂಗಗಳಿಂದ, ನಮ್ಮ ಇಡೀ ಶರೀರದಿಂದ ನಮ್ಮನ್ನು ಬಿಟ್ಟು ಹೋಗಬೇಕದು. ಹೋಗುವಾಗಲೇ ಯೇಸು ನಿಮ್ಮೊಳಗೆ ಬರೋಕ್ಕೆ ಸಾಧ್ಯ. ಯೇಸು ಬರಬೇಕು ಅಂದ್ರೆ ಹಳಬ ಹೋಗ್ಬೇಕು, ಹಳೆ ಗುಣ ಹೋಗ್ಬೇಕು, ಹಳೆ ಸ್ವಭಾವ ಹೋಗ್ಬೇಕು, ಕೋಪ ಹೋಗ್ಬೇಕು, ದರಿದ್ರ ಹೋಗ್ಬೇಕು, ಚಾಡಿ ಹೋಗ್ಬೇಕು, ಅಸಮಾಧಾನ ಹೋಗ್ಬೇಕು, ಜಗಳ ಹೋಗ್ಬೇಕು. ದೇವರು ನಮ್ಮನ್ನು ಇವತ್ತು ಕ್ರಿಸ್ತನಾಗಿ ನೋಡೋಕೆ ಇಷ್ಟಪಡ್ತಾ ಇದ್ದಾನೆ. ಇವತ್ತು ನಾವು ಶಿಲ್ಬೆ ಹೊರೋದಕ್ಕೆ ರೆಡಿಯಾಗಿದ್ದೀವ? ಶಿಲ್ಬೆ ಹೊರೋದಕ್ಕೆ ರೆಡಿಯಾಗಿದ್ದೀವ? ಯೇಸು ಹೇಳ್ತಾನ್ರಿ, ನಾನೊತ್ತಂತ ಶಿಲ್ಬೆನ ಹೊರಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ. ನಿಮ್ಮ ಶಿಲ್ಬೆನ ಒತ್ತಿ ನನ್ನ ಹಿಂದೆ ಬನ್ರಿ. ನಿಮ್ಮ ಶಿಲ್ಬೆ ಯಾವುದು? ನೀವು ಲೋಕದಲ್ಲಿ ಅನುಭವಿಸುವಂಥ ಕಷ್ಟ, ನೋವು, ರೋಗ, ಸಮಸ್ಯೆ, ಅವಮಾನ, ನಿಂದನೆ, ತೂಚಿ ಅಂತ ಬೈತಾರಲ್ಲ, ಅವರ ಮಧ್ಯದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ಇವುಗಳ ವಿಶ್ವಾಸಿಗಳಿಗೆ ಶಿಲುಬೆ. ಆದ್ರೂ ಇವತ್ತು ಎಷ್ಟೊಂದು ಜನಕ್ಕೆ ಕ್ರಿಸ್ತನ ಮೂಲಕವಾಗಿ ಶಿಲುಬೆ ಬರಕ್ಕೆ ಆಗ್ತಾ ಇಲ್ಲ. ಕಾರಣ ಅವರು ನೋಡುವಂಥ ದೃಷ್ಟಿ ಬೇರೆ, ಅವರು ಯೋಚಿಸುವಂಥ ಆಲೋಚನೆ ಬೇರೆ. ಯೇಸು ಶಿಲುಬೆ ಮೇಲಿದ್ದಾಗಲೂ ತನ್ನ ಜನರಿಗೆ ವಿಶೇಷವಾದ ಸಂದೇಶವನ್ನು ಕೊಟ್ಟು ಹೋಗಿದ್ದಾನೆ. ಅವನು ಸುಮ್ಮನೆ ಹೋಗ್ಲಿಲ್ರಿ. ಪ್ರಿಯ ಸಹೋದರಿಯೇ, ಇವತ್ತು 4 ವಚನ ನೋಡ್ಕೊಂಡಿದ್ದೇವೆ. ಶಿಲುಬೆ ಮೇಲೆ ಆಡಲ್ಪಟ್ಟಂತ 4 ಮಾತುಗಳು. ಮೊದಲನೇ ಮಾತು ಯಾವುದು? ಯಾವುದು ಮೊದಲನೇದು? ಎರಡನೇದು ಯಾವುದು? ಎಲ್ಲದಕ್ಕೂ ಒಂದೇ ಬ್ರದರ್, ಕ್ಷಮಿಸು. ಮೊದಲನೇದು ಯಾವುದು? ಮೊದಲನೇದು ಯಾವುದು? ಕ್ಷಮಿಸಪ್ಪ, ಇವ್ರು ಏನು ಮಾಡಿದ್ದಾರೆ ಇವರಿಗೆ ಗೊತ್ತಿಲ್ಲ. ಎರಡನೇದು, ಇವತ್ತೇ ನನ್ನ ಜೊತೆ
ಪರಲೋಕದಲ್ಲಿ ಇರ್ತೀಯ. ಒಂದು ಆಮೇಲೆ ಹೇಳ್ರಿ. ನಂಬಿರುವಂಥ ನೀವೆಲ್ಲರೂ ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದೀರಿ. ಹಂಗನ್ಬಿಟ್ಟು ಕೊಲೆ ಮಾಡೋದು, ಬೈಯೋದು, ಗೀಚೋದು, ತಪ್ಪು ಮಾಡೋದು, ಪಾಪ ಮಾಡ್ಕೊಂಡಿದ್ರೆ ಪರಿಶುದ್ಧಾತ್ಮ ಮೌನವಾಗಿರಲ್ಲ. ಎಷ್ಟೋ ದಡ್ರು ಇವತ್ತು ಹಂಗೆ ಅಂದ್ಕೊಂಡವ್ರೆ. ನಾನು ಮುಳುಗಿದ್ದಾಯ್ತು, ಎದ್ದಿದ್ದಾಯ್ತು, ಮೇಲೆ ಅಲ್ಲಿ ಕೂತಿದ್ದೀನಿ ಅಂದ್ಕೊಂಡವ್ರೆ. ಆ ಭ್ರಮೇಲಿ ಇರಬೇಡ್ರಿ. ನೀವು ಮುಳುಗಿದ್ದೀರ, ಯಾರಿಗೋಸ್ಕರ ಮುಳುಗಿದ್ದೀರ? ಯಾವನ 500 ರೂಪಾಯಿ ಕೊಟ್ಟ ಅಂತ ಮುಳುಗಿದ್ರ? ಬಟ್ಟೆ ಕೊಟ್ಟ ಅಂತ ಮುಳುಗಿದ್ರ? ಲಾಭ ಬರುತ್ತೆ ಅಂತ ಮುಳುಗಿದ್ರ? ನಿಜವಾಗ್ಲೂ ಕ್ರಿಸ್ತನಲ್ಲಿ ಬರೋನು ಯಾವ ಲಾಭನೂ ಎಕ್ಸ್ಪೆಕ್ಟ್ ಮಾಡದೆ ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ಬರೋವನ್ನ ದೇವರು ಅಪ್ಪಿಕೊಳ್ತಾನಂತೆ. ನನಗೆ ಎಷ್ಟೊಂದು ಜನ ಕೇಳ್ತಾರೆ, ನಿಮ್ಮ ಹತ್ರ ಬಂದರೆ ನಮಗೆ ಮಕ್ಕಳಿಗೆ ಫೀಸ್ ಕೊಡ್ತೀರಾ, ಊಟ ಕೊಡ್ತೀರಾ, ಬಟ್ಟೆ ತಕ್ಕೊಡ್ತೀರಾ, ನಮಗೆ ತಿಂಗಳಿಗೆ ಏನಾದರೂ ಕೊಡ್ತೀರಾ? ಫಾರಿನಿಂದ ಬರುತ್ತಲ್ಲ. ನಿಜ, ನಮಗೆ ಪರಲೋಕದಿಂದನೇ ಬರುತ್ತೆ. ಪರಲೋಕದಿಂದ ಬರುತ್ತೆ ಅಂದರೆ ನಂಬಲ್ಲ ಇವನು. ಅಮೇರಿಕೆಯಿಂದ ಬರುತ್ತೆ ಅಂತ ಕೇಳ್ತಾನೆ. ಅಮೇರಿಕೆಯಿಂದ ಉಂಟು ಮಾಡಿದ ದೇವರಿಂದ ಬರ್ತದೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನಿಮ್ಮ ಸಹಾಯ ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರುತ್ತೆ? ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ದಾವೀದ ಹೇಳ್ತಾನೆ, ನಿಮ್ಮ ಸಹಾಯ ಅಮೇರಿಕೆಯಿಂದ ಬರಲ್ಲ, ಜರ್ಮನಿಯಿಂದ ಬರಲ್ಲ, ಇಂಗ್ಲೆಂಡಿಂದ ಬರಲ್ಲ, ಆಸ್ಟ್ರೇಲಿಯಾದಿಂದ ಬರಲ್ಲ, ಆಫ್ರಿಕಾದಿಂದ ಬರಲ್ಲ, ಭೂಲೋಕವನ್ನು ಉಂಟು ಮಾಡಲ್ಪಟ್ಟ ಯೆಹೋವನಿಂದಲೇ. ಅದು ಯಾವ ವಿಶ್ವಾಸಿಗೆ ಗೊತ್ತಾಗುತ್ತೋ ಆ ವಿಶ್ವಾಸಿ ಬಿದ್ದೋಗಲ್ಲ. ದಡ್ಡ ಶಿಖಾಮಣಿ ಯಾರಿರ್ತಾನೆ ಅವನು ಬಿದ್ದೋಗ್ತಾನೆ. ಹಲ್ಲೆಲೂಯಾ. ಈ ಕೈ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದಂತ ಎಷ್ಟು ಜನ ಒಪ್ಕೊಳ್ತೀರ? ಈ ಕೈ ಮಾಡಿದ್ದು ನಾನು ಎತ್ತಕ್ಕಾಗಲ್ಲ, ಮೈಕ್ ಹಿಡ್ಕೊಂಡಿದ್ದೀನಿ. ಈ ಕೈ ಮಾಡಿದ್ದು ಇದು ಯಾವ ಕೈ? ಎಡಗೈಯ? ಇದು ಬಲಗೈ, ಎಡಗೈ. ನಾವೇ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಬಲಗೈ ಆಶೀರ್ವಾದ, ಎಡಗೈ ಸರಿ ಇಲ್ಲ ಅಂತ. ಎಡಗೈ ಮಾಡೋದೆಲ್ಲ ಕೆಟ್ಟ ಕೆಲಸ ಅಂತೆ, ಬಲಗೈ ಮಾಡೋದೆಲ್ಲ ಒಳ್ಳೆ ಕೆಲಸ ಅಂತೆ. ಅದಕ್ಕೆ ಎಡಗೈಯಲ್ಲಿ ನೋಡ್ಕೊಡಕ್ಕೆ ಹೋಗ್ರಿ, ಈಸ್ಕೊಳ್ಳಲ್ಲ ಯಾರು. ಸಾರ್ ಬಲಗೈಯಲ್ಲಿ ಕೊಡಿ ಸಾರ್ ಅಂತಾರೆ. ಬಲಗೈಲಿ ಬೋವಣಿಗೆ ಸೊಸೆ ಕರ್ಕೊಂಬರುವಾಗ ಬಲಗಾಲಲ್ಲಿ ಇಟೀಸ್ ಕರ್ಕೊಂಬರೋದು. ಅವಳು ಅಕ್ಕಿ ಒದಗಿವಾಗೆ ಹೇಳ್ತಾಳೆ ಅತ್ತೆಗೆ, ಹೆಂಗೆ ಹೊಡಿತೀನಿ ನೋಡು ಅಂತ. ಇದೆಲ್ಲ ಈ ಲೋಕದ ಸಿಸ್ಟಮ್. ಪರಲೋಕದ ಸಿಸ್ಟಮೇ ಬೇರೆ. ನೀನು ಬಲಗಾಲಲ್ಲಿ ಬಂದರೂ ಎಡಗಾಲಲ್ಲಿ ಬಂದರೂ ನಿನ್ನ ಪಾಪ ಕ್ಷಮಿಸಲ್ಪಡ್ತದೆ. ಹಲ್ಲೆಲೂಯಾ. ನೀನು ಮುಳುಗುವಾಗ ಹೆಂಗೆ ಮುಳುಗಬೇಕು? ಲೋಕದ ಪಾಲಿಗೆ ನಾನು ಸಾಯ್ತೇನೆ. ಮುಳುಗಿ ಬಂದು ಮಾರನೇ 3 ದಿನ ಆಗಿರಲ್ಲ, ಎದುರಿಸ್ತಾ ಇರ್ತಾಳೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಒಂದು ತಿಳ್ಕೊಳ್ರಿ, ಸತ್ತೋಯ್ತೀನಿ 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 ಅವ್ರು ಸಾಯಲ್ಲ. ಸಾಯೋರು ಹೇಳಲ್ಲ, ಹೇಳೋರು ಸಾಯಲ್ಲ. ಗೊತ್ತಾಯ್ತು ಸೀಕ್ರೆಟು? ಆದರೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾನೆ ಯೇಸು. ನಿಮಗಾಗಿ ನಾನು ಪ್ರಾಣ ಕೊಡ್ತಾ ಇದ್ದೀನಿ. ನಿಮಗಾಗಿ ಪ್ರಾಣ ಕೊಟ್ಟಿದ್ದು ನನ್ನ ಕೈಯಲ್ಲಿದೆ. ಪ್ರಾಣ ಕೊಡಬೇಕಾ ಬೇಡವಾ ಅಂತ. ಆದರೂ ನಿಮಗೋಸ್ಕರ ಪಾಪ ಮಾಡಿಬಿಟ್ರಲ್ಲ, ಪಾಪಕ್ಕೆ ಗುಲಾಮರಾಗ್ಬಿಟ್ರಲ್ಲ, ಪಾಪಕ್ಕೆ ದಾಸರಾಗ್ಬಿಟ್ರಲ್ಲ, ನನ್ನ ಮಕ್ಕಳಾಗಿ ಪಾಪ ಮಾಡಿ ಸಾಲ ಮಾಡಿಬಿಟ್ರಲ್ಲ. ಯಾರ ಹತ್ರ ಸಾಲ ಮಾಡಿದ್ದೀವಿ? ಯಾರ ಹತ್ರ ಸಾಲ ಮಾಡಿರೋದು ನಾವು? ಸೈತಾನ್ ಹತ್ರ ಸಾಲ ಮಾಡಿಬಿಟ್ಟಿದ್ದೀರ. ಪಾಪ ಮಾಡಿ ಸೈತಾನ್ ಹತ್ರ ಹೋಗಿ ಸಾಲ ಮಾಡಿದ್ದೀರಲ್ಲ, ಪಾಪ ಮಾಡಿ ಸಾಲ ಮಾಡಿದ್ದೀರಲ್ಲ. ಆದರೂ ನಾನು ಪಾಪಿ ಅಲ್ಲ. ನಿಮಗೋಸ್ಕರ ಇವತ್ತು ನಾನು ಪಾಪಿ. ನೀವು ಮಾಡಿದ ಪಾಪ ನಾನು ಮಾಡಲಿಲ್ಲ, ಆದರೆ ನಿಮಗೋಸ್ಕರ ನಾನು ಪಾಪಿ. ನೀವು ಅವಿದ್ಯರಾದ್ರಿ, ನಾನು ಕಳಿಸಲ್ಪಟ್ಟಂತ ನನ್ನ ತಂದೆಗೆ ನಾನು ಅವಿದ್ಯನಾಗಲಿಲ್ಲ. ಇರುವಂಥ ಕಾಲ ನನ್ನ ದೇವರಿಗೆ ನಾನು ನಂಬಿಗಸ್ತನಾಗಿದ್ದೇನೆ. ದೇವರಿವತ್ತು ನಂಬಿಗಸ್ತರನ್ನ ಹುಡುಕ್ತಾ ಇದ್ದಾರೆ. ಕೆಲಸ ಮಾಡೋರನ್ನ ಹುಡುಕ್ತಾ ಇದ್ದಾನೆ, ನಿಯತ್ತಾದವ್ರನ್ನ ಹುಡುಕ್ತಾ ಇದ್ದಾನೆ, ದುಡಿಮೆ ಮಾಡೋರನ್ನ ಹುಡುಕ್ತಾ ಇದ್ದಾನೆ, ಆದಾಯ ಮಾಡಿ ಕೊಡೋರನ್ನ ಹುಡುಕ್ತಾ ಇದ್ದಾನೆ, ಫಲ ಕೊಡೋರನ್ನ ಹುಡುಕ್ತಾ ಇದ್ದಾನೆ, ದೇವರ ರಾಜ್ಯ ಕಟ್ಟೋರನ್ನ. ಯಾವ ಲಾಭ ಅಪೇಕ್ಷೆ ಪಡದೆ ದೇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯೇಸು ಹೇಳ್ತಾನೆ, ಬಹುಮಾನ ನಾನು ಕೊಡ್ತೇನೆ ನಿಮಗೆ, ಸನ್ಮಾನ ನಾನು ಮಾಡ್ತೇನೆ ನಿಮಗೆ.
ಜೀವದ ಮಾಲೆ ನಾನೇ ಹಾಕೋದು ನಿಮಗೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಜೀವದ ಮಾಲೆ ಬೇಕು? ಜೀವದ ಮಾಲೆ ಎಷ್ಟು ಜನಕ್ಕೆ ಬೇಕು? ನಾವು ಈ ಸ್ಟೇಜ್ ಮೇಲೆ ಏನು ಮಾಡ್ತೀವಿ? ಯಾವ ಹಾರ ಹಾಕ್ತೀವಿ? ಹಾರ ಹಾಕವೆಲ್ಲ ಭಯ ಆಗುತ್ತೆ ನನಗೆ. ಕುರಿನ ಬಲಿ ಕೊಡುವಾಗ ಹಾರ ಹಾಕೇನೆ ಬಲಿ ಕೊಡೋದು. ಈ ಹಾರ ಹಾಕುವಾಗೆಲ್ಲ ಭಯ ಆಗುತ್ತೆ. ಅದು ಯೇಸು ಹೇಳ್ತಾನೆ, ನಿಮಗೆ ಒಣಗೋಗೋ ಹೂದಲ್ಲಿ ನಾನು ಹಾರ ಹಾಕಲ್ಲ, ಬಾಡಿ ಹೋಗೋ ಹೂ ಮಾಲೆಗೋಸ್ಕರ ನಾನು ನೋಡ್ತಾ ಇಲ್ಲ, ಬಾಡಿ ಹೋಗದ ಮಾಲೆಗಾಗಿ ನಾನು ನೋಡ್ತಾ ಇದ್ದೇನೆ ಅಂತ ಪೌಲ ಹೇಳ್ತಾನೆ. ಬಾಡಿ ಹೋಗೋದಕ್ಕೋಸ್ಕರ ಪ್ರಯಾಸ ಪಡ್ತಾ ಇಲ್ಲ ನಾನು, ನಾಶ ಆಗುವಂತ ಹಾರಕ್ಕೆ ನಾನು ಪ್ರಯಾಸ ಪಡ್ತಾ ಇಲ್ಲ, ಸದಾ ಕಾಲ ಜೀವಂತವಾಗಿರುವಂಥ ಮಾಲೆಗೆ ನಾನು ನೋಡ್ತಾ ಇದ್ದೇನೆ. ಆ ಮಾದರಿಯನ್ನು ಯೇಸು ತೋರಿಸಿಕೊಟ್ಟಿದ್ದ. ಪ್ರೀತಿಯ ಸಹೋದರ ಸಹೋದರಿ, ಭಯ ಪಡಬೇಡ. ಯೇಸು ಹೇಳ್ತಾನೆ, ನಾನು ಕೂಗಿದಾಗೆ ನನ್ನ ಬಳಿಗೆ ಬಂದು ನೀನು ಕೂಗು, ನನ್ನನ್ನು ಕೂಗು, ಸದುತ್ತರ ನಾನು ಕೊಡ್ತೇನೆ. ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಎಂಥ ಸಂದರ್ಭ ಆದರೂ, ಕಷ್ಟ ಆದರೂ, ನೋವಾದರೂ, ಬಾಧೆ ಆದರೂ, ರೋಗ ಆದರೂ ನಾನು ನಿಮ್ಮನ್ನು ಬಿಡೋದೇ ಇಲ್ಲ. ಕಡೆ ಮಾತು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಒಂದು ಸಹೋದರಿಗೆ ಸುಮಾರು 17-18 ವರ್ಷದ ಹುಡುಗಿ, ಅವಳಿಗೆ ಕಾಲಲ್ಲಿ ಕ್ಯಾನ್ಸರ್ ಆಗಿಬಿಟ್ಟಿತ್ತು, ಬೋನ್ ಕ್ಯಾನ್ಸರ್. ಬೋನ್ ಕ್ಯಾನ್ಸರ್ ಆದಂಥ ಸಂದರ್ಭ ಯಾರ ಮೂಲಕನೂ ಅವರು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಮಗೆ ಕಾಂಟ್ಯಾಕ್ಟ್ ಆಗಿಬಿಟ್ರು. ಆ ಹುಡುಗಿನ ನೋಡುವಾಗ ಎಷ್ಟು ಅಂದ ಚಂದವಾಗಿದ್ದಾಳೆ. ಪಾಪ ಕಾಲೇಜ್ಗೆ ಹೋಗೋ ಹುಡುಗಿ, ಕಾಲಲ್ಲಿ ಬೋನ್ ಕ್ಯಾನ್ಸರ್ ಬಂದ ನಿಮಿತ್ತ ನಡೆಯೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಯಾವಾಗಲೂ ಮಲಗಿರಬೇಕು. ಆಕೆ ಬೆಳ್ಳಗಿದ್ದ ಕಾರಣ ಆ ಮೊಣಕಾಲಲ್ಲಿ ಆ ಗಡ್ಡೆ ಸೇಮ್ ಒಂದು ಟೊಮೊಟೊ ಥರ ಆಗೋಗ್ಬಿಟ್ಟಿತ್ತು. ಇನ್ನೇನು ಮುಟ್ಟಿದ್ರೆ ಒಡೆದೋಗ್ಬಿಡುತ್ತಾ ಅಂತ ಆ ರೀತಿಯಾದ ಒಂದು ನೋವಲ್ಲಿ ಅವಳು ಅನುಭವಿಸ್ತಾ ಇದ್ಳು. ಆ ಮನೆಯವರಿಗೆ ಒಂದೇ ಒಂದು ಮಾತು ನಾವು ಹೇಳ್ದು, 3 ತಿಂಗಳ ಕಾಲ ನಮಗೆ ಅವಕಾಶ ಕೊಡ್ತೀರಾ? ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಾನು ಯೇಸು ನಿಮ್ಮನ್ನು ಕೈ ಬಿಡೋದಿಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ಸಕಲ ಪಾಪಗಳಿಗೆ ಅವನೊಬ್ಬನೇ ಉತ್ತರ, ರೋಗಗಳಿಗೆ ಅವನೇ ಉತ್ತರ, ಬಿಡುಗಡೆಗೆ ಅವನೇ ಉತ್ತರ, ನಿಮ್ಮನ್ನು ರಕ್ಷಿಸೋದಕ್ಕೆ ಅವನೇ ಉತ್ತರ, ನಿಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡಿ ಕಾಪಾಡೋದಕ್ಕೆ ಯೇಸು ಶಕ್ತನಾಗಿದ್ದಾನೆ ಅಂತ ಹೇಳುವಾಗ ಅವ್ರ ಮಾವನೇ ಡಾಕ್ಟರ್, ಅವರು ಪರ್ಮಿಷನ್ ಕೊಟ್ಟರು. ನಾವು ನಮ್ಮ ಅಕ್ಕದಿರು ಭದ್ರಾವತಿ ಪ್ರಾಂತಕ್ಕೆ ಪ್ರತಿ ವಾರ ಪ್ರಾರ್ಥನೆಗಾಗಿ ಹೋಗಿ ಬರ್ತಾ ಇದ್ದೋ. 3 ತಿಂಗಳು ಆಗ್ತಾ ಬಂದುಬಿಡ್ತು. ಆ ಹುಡುಗಿಗೆ ಒಂದೇ ಕಾನ್ಫಿಡೆನ್ಸ್, ಒಂದೇ ನಂಬಿಕೆ ಯೇಸುವಿನ ಮೇಲೆ, ಯೇಸು ನಿಜವಾಗ್ಲೂ ಮಾಡ್ತಾರೆ ಅಂತ. ಯಾವಾಗ ನಾವು ಪ್ರಾರ್ಥನೆ ಪ್ರಾರಂಭ ಮಾಡಿದ್ವೋ, ಬೋನ್ ಕ್ಯಾನ್ಸರ್ ಅಂದರೆ ಮೂಳೆ ಕ್ಯಾನ್ಸರ್, ಇಡೀ ಶರೀರದಲ್ಲಿರತಕ್ಕ ಮೂಳೆಗಳನ್ನು ಅದು ತಿನ್ಕೊಂಡು ಹೋಗುತ್ತೆ. ಅದು ಬೈ ಗಾಡ್ ಗ್ರೇಸ್, ದೇವರ ಕೃಪೆ, ಪ್ರಾರ್ಥನೆ ಆರಂಭ ಮಾಡಿದ ದಿನ ಯಾವ ಸ್ಥಳದಲ್ಲಿ ಆ ಬೋನ್ ಕ್ಯಾನ್ಸರ್ ಇತ್ತೋ 1 ಇಂಚು ಅದು ಬೆಳಿಲೇ ಇಲ್ಲ. ಒಂದಲ್ಲೇ ಹೇಳ್ರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ 1 ಇಂಚು ಬೋನು ಕ್ಯಾನ್ಸರ್ ಬೆಳೆಯಕ್ಕೆ ಹೋಗಲೇ ಇಲ್ಲ. ಅವತ್ತಿಂದ ಅಲ್ಲೇ ಇದೆ. ಆ ಹುಡುಗಿಯ ಕಾನ್ಫಿಡೆನ್ಸ್ ದಿನ ದಿನ ಬೆಳೀತಾ ಇದೆ, ಅವ್ರ ತಾಯಿ ಕಾನ್ಫಿಡೆನ್ಸ್ ಬೆಳೀತಾ ಇದೆ. ಆದರೆ ಅವರ ಮಾವಂದಿರು ಮತ್ತು ಅವ್ರ ತಂದೆ ಆ ಹುಡುಗಿಗೆ ದಿನ ಟಾರ್ಚರ್, ಆಪರೇಷನ್ ಮಾಡ್ಸೋಣ ನಡಿಯಮ್ಮ, ಆಪರೇಷನ್ ಮಾಡ್ಸೋಣ ನಡಿಯಮ್ಮ ಅಂತ. ಪ್ರೀತಿಯ ಸಹೋದರಿಯೇ, ನಾನು ಯೇಸು ಸುಮ್ಮನೆ ಕೈ ಬಿಡೋದೇ ಇಲ್ಲ. ಯೇಸು ಕೈ ಬಿಟ್ಟು ಮನುಷ್ಯ ಮಾಡ್ತಾ ಇದ್ದಾನೆ. ಒಂದು ಸಲ ಯೇಸು ಕೈ ಹಿಡಿದ್ರೆ ಯಾವತ್ತಿಗೂ ಕೈ ಬಿಡೋದೇ ಇಲ್ಲ ಅವನು. ನಮ್ಮ ಜೀವ ಹೋಗುವ ದಿನದ ತನಕ ಸದಾಕಾಲ ನಮ್ಮ ಜೊತೆ ಯೇಸು.
ಅವನ್ನ ನೋಡ್ರಿ ನೀವು ರುಚಿಸಿ. ದಾವೀದ ಹೇಳ್ತಾನೆ, ನನ್ನ ದೇವರನ್ನ ನೀವು ಸವಿದು ಅನುಭವದಿಂದ ನೋಡ್ಬೇಕಂತೆ. ಸವಿದು ಅನುಭವದಿಂದ ನೋಡ್ಬೇಕನ್ರಿ. ಆ ಹುಡುಗಿ ಪ್ರಾರ್ಥನೆಯಲ್ಲಿ ಬೆಳೀತಾ 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 ಬರ್ತಾ ಇದ್ಲು. ಸಡನ್ನಾಗಿ ಅವ್ರ ತಂದೆ ಮತ್ತು ಮಾವ ಆ ಹುಡುಗಿಗೆ ದಾವಣಗೆರೆಗೆ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಕಾಲನ್ನ ಕಟ್ ಮಾಡೋದಕ್ಕೆ ಸೈನ್ ಹೊಡೆದೇ ಬಿಟ್ರು ಪೇಪರ್ಗೆ. ಆ ಹುಡುಗಿ ಒಂದು ಫೋನ್ ಹೊಡಿತಾಳೆ ನನಗೆ, ಪಾಸ್ಟರ್ ಅನ್ಯಾಯವಾಗಿ ನನ್ನ ಕಾಲನ್ನ ತೆಗೆದು ಬಿಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಯೇಸು ಮೇಲೆ ನಂಬಿಕೆ ಇದೆ, ನಾನು ಯೇಸು ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನನಗೆ ಯೇಸು ಬಿಡುಗಡೆ ಕೊಡ್ತಾನೆ ಅಂತ. ಆದರೆ ಇವರು ನಮ್ಮ ಮಾವ ಮತ್ತು ನಮ್ಮ ತಂದೆ ನನಗೆ ಪ್ರೆಷರ್ ಮಾಡಿ ಗೊತ್ತಿಲ್ಲದಂತೆ ದಾವಣಗೆರೆಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ನನ್ನ ಕಾಪಾಡಿ ಪಾಸ್ಟರ್. ಅವ್ವ ಹೇಳಿದ ಕೂಡಲೇ ಅವಳು ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ. ಜ್ಞಾನ ತಪ್ಪಿ ಬಿದ್ದಂಥ ಸಹೋದರಿನ ನೋಡೋದಕ್ಕೋಸ್ಕರ ಶಿವಮೊಗ್ಗದಿಂದ ನಾವು 4 ಜನ ಯವನಸ್ಥರು ಹೋಗ್ಬಿಟ್ಟಿದ್ದೀವಿ. ನಾವು ಹೋಗೋದ್ರೊಳಗೆ ಆಕೆನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಡಾಕ್ಟರ್ಗೆ ಗೊಂದಲ, ಯಾರ ಮಾತನ್ನು ನಾವು ಕೇಳಬೇಕಂತ. ಒಂದು ಟೀಮ್ ಬೇಡ ಅಂತ, ಇನ್ನೊಂದು ಟೀಮ್ ಮಾಡಿ ಅಂತ. ನಾನು ಹೋಗೋವರೆಗೂ ಡಾಕ್ಟ್ರು ಆಪರೇಷನ್ ಮಾಡಿಲ್ಲ. ಹೋದ್ಮೇಲೆ ಡಾಕ್ಟರ್ ಕೇಳ್ತಾನೆ, ಸರ್ ನಾನು ಈ ಹುಡುಗಿ ತಂದೆ ಮಾತು ಕೇಳಬೇಕಾ ಇಲ್ಲ ನಿಮ್ಮ ಮಾತು ಕೇಳಬೇಕಾ? ಒಂದು ಮನೇಲಿ ಯಾರಾದರೂ ಸತ್ತೋದ್ರೆ ಯಾವ ರೀತಿ ಕಣ್ಣೀರು ಹಾಕಿ ಗೋಳಾಡ್ತಾ ಇದ್ದಾರೋ, ಆಸ್ಪತ್ರೆಯಲ್ಲಿ ಜನ ಗೋಳಾಡ್ತಾ ಇದ್ದಾರೆ. ನನಗೆ ಆ ಹುಡುಗಿ ಸತ್ತೇ ಹೋಗ್ಬಿಟ್ಲ ಅಂದ್ಕೊಂಡೆ. ಅಷ್ಟು ಗೋಳಾಟದ ಸಂದರ್ಭದಲ್ಲಿ ಐ ಆಮ್ ಸಾರಿ, ಆ ಫ್ಯಾಮಿಲಿಯವರ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಹೇಳಿದೆ. ಆಪರೇಷನ್ಗೆ ಹೋಗ್ಬಿಟ್ರು. ಎಲ್ಲರೂ ಹೇಳ್ತಾರಲ್ಲಿ, ನಿಮ್ಮ ಯೇಸು ನಮ್ಮ ಮಗಳನ್ನ ಕೈ ಬಿಟ್ಟುಬಿಟ್ರು, ನಿಮ್ಮ ದೇವ್ರು ನನ್ನ ಮಗಳನ್ನ ಕೈ ಬಿಟ್ಟುಬಿಟ್ರು, ನಿಮ್ಮ ದೇವರಿಂದ ಗುಣ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ನಾವು ವಾಪಸ್ ಬರ್ಲಿಕ್ಕೆ ಹೋಗುವಾಗ ಆ ಜನ ನಮ್ಮನ್ನು ಬಿಡಲಿಲ್ಲ, ನಮ್ಮನ್ನ ಹಿಡ್ಕೊಂಡ್ಬಿಟ್ರು. ಅವ್ರ ತಂದೆ ಮಾವ ಅಲ್ಲಿ ಅನೇಕ ಜನ ಒಂದು ಮಾತು ಹೇಳಿದ್ರು, ಸರ್ ನೀವು ಒಂದು ದಿನವೂ ನಮ್ಮ ಹತ್ರ ಹಣ ಇಸ್ಕೊಳ್ಳಲಿಲ್ಲ, ನಿಮ್ಮ ಹಣದಲ್ಲಿ ನನ್ನ ಮಗಳನ್ನ ಬಂದು ಆಧರಿಸಿ ನಿಮ್ಮ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡೋದ್ರಲ್ಲ, ಅದರ ನಿಮಿತ್ತ ನಾವು ನಿಮ್ಗೆ ಯಾವ ಶಿಕ್ಷೆನೂ ಕೊಡೋದಿಲ್ಲ, ನಾವು ನಿಮ್ಮನ್ನು ಹಂಗೆ ಬಿಟ್ಟು ಬಿಡ್ತೇವೆ. ಕಾರಣ ನೀವು ಹಣಕ್ಕೋಸ್ಕರ ಬರಲಿಲ್ಲ, ನನ್ನ ಮಗಳ ಆರೋಗ್ಯಕ್ಕೋಸ್ಕರ ನೀವು ಬಂದ್ರಿ, ಆದ ಕಾರಣ ನಾವು ನಿಮ್ಮನ್ನು ಬಿಟ್ಟು ಬಿಡ್ತೇವೆ. ಆದರೆ ಒಂದು ಮಾತ್ರ ನೀವು ಮಾತು ಕೇಳಿಸ್ಕೊಳ್ರಿ, ನನ್ನ ಮಗಳ ಆಪರೇಷನ್ ಆಗಿ ಬಂದು ಈ ನಾರ್ಮಲ್ ಬೆಡ್ ಮೇಲೆ ಹಾಕಿದಾಗ ಅವ್ರಿಗೆ ಜ್ಞಾನ ಬರುತ್ತಲ್ಲ, ಅವಳು ಬಾಯಲ್ಲಿ ಹೇಳ್ತಾಳೆ, ಯೇಸು ದೇವರಲ್ಲ, ಯೇಸು ದೇವರಲ್ಲ ಅಂತ ಹೇಳ್ತಾಳಲ್ಲ, ಆ ಮಾತನ್ನು ನೀವು ಕೇಳಿಸ್ಕೊಂಡು ಹೋಗ್ರಿ, ಆ ಮಾತನ್ನು ನೀವು ಕೇಳಿಸ್ಕೊಂಡು ಹೋಗ್ರಿ ಅಂತ ಆ ಇಡೀ ಕ್ರೌಡ್ ನಮ್ಮನ್ನು ಹಿಡ್ಕೊಂಡು ಆಪರೇಷನ್ ಮುಗಿಯೋವ್ರಿಗೆಲ್ಲ ಇಟ್ಕೊಂಡು, ಆಪರೇಷನ್ ಮುಗಿದ ಮೇಲೆ ಆ ಹುಡುಗಿನ ಬೆಡ್ ಮೇಲೆ ತೆಗೆದುಕೊಂಡು ಬಂದು ಹಾಕಿ ಸತ್ತವ್ರ ಮನೆಯಲ್ಲಿ ಹತ್ತಂಗೆ ಅಳ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಅವ್ರ ಮನೆಯವರೆಲ್ಲ ಏನು ಮಾಡಿದ್ರು ಅಂದರೆ, ನನ್ನನ್ನು ಮುಂದೆ ಕರ್ಕೊಂಡೋಗಿ ಆ ಹುಡುಗಿ ಮುಂದೆ ನಿಲ್ಲಿಸಿ, ಇನ್ನು ಸ್ವಲ್ಪ ಟೈಮ್ ಅವಳಿಗೆ ಜ್ಞಾನ ಬರುತ್ತೆ, ನಾವಿಡೀ ಜನ ನಿಮ್ಮ ಯೇಸುವನ್ನ ಬಹಿಷ್ಕಾರ ಆಗ್ತೇವೆ, ಯೇಸು ಇಲ್ಲ ಅಂತ ಹೇಳ್ತೇವೆ. ನಮ್ಮ ಹುಡುಗಿ ಬಾಯಲ್ಲಿ ಆ ಮಾತನ್ನು ನೀವು ಕೇಳಿಸ್ಕೊಂಡು ಹೋಗ್ರಿ ಅಂತ ನಮ್ಮನ್ನ ಕಾಯಿಸ್ತಾ ಇದ್ರು. ನನ್ನ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡಲ್ಲ. ಎಲ್ಲಿ ಅವಮಾನ ಆಗುತ್ತೋ 2ರಷ್ಟು ಮಾನ ನನ್ಕೊಂಡು ತರ್ತೆ. ಹಲ್ಲೆಲೂಯಾ. ಇದ್ದೀರಾ ಪ್ರಿಯ ಸಹೋದರ ಸಹೋದರಿಯೇ? ಯೇಸು ಇಡೀ ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ ಬಂದಂಥ ದೇವರು ತನ್ನ ಗೌರವವನ್ನು
ಅನ್ಯರ ಕೈಗೆ ಯಾವತ್ತೂ ಶಾಪಿಸೋದೇ ಇಲ್ಲ. ಪ್ರಿಯ ಸಹೋದರಿ, ಆ ಹುಡುಗಿಗೆ ಜ್ಞಾನ ಬಂತು. ಅವಳು ಕಣ್ಬಿಟ್ಟು ನನ್ನನ್ನು ನೋಡ್ತಾಳೆ. ಇಡೀ ಮನೆಯವರು ಹೇಳ್ತಾರೆ, ಯೇಸುವನ್ನ ದೇವರಲ್ಲ ಅಂತ ಹೇಳಮ್ಮ, ಯೇಸುವನ್ನ ದೇವರಲ್ಲ ಅಂತ ಹೇಳು ಅಂತ. ಆ ಹುಡುಗಿ ಕಣ್ಣೀರು ಹಾಕ್ಕೊಂಡು 2 ಕೈ ಎತ್ತಿ ಮುಗಿದಿ, ಪಾಸ್ಟರ್, ಐ ಆಮ್ ವೆರಿ ಸಾರಿ, ನಾನು ಜೀವಂತವಾಗಿರುವ ದಿನದ ತನಕ ಯೇಸು ದೇವರಂತ ಹೇಳ್ತೇನೆ. ನಾನು ಜೀವ ಇರುವ ದಿನದ ತನಕ ಯೇಸುವಿನ ಸತ್ಯ ದೇವರಂತ ನಾನು ಹೇಳ್ತೀನಿ ಪಾಸ್ಟರ್. ಅವಳಿಗೆ ಕಾಲೋಯ್ತು, ಯೇಸು ಹೋಗಲಿಲ್ಲ. ಅವಳಿಗೆ ಕಾಲೋಯ್ತು, ಯೇಸುವಿನ ಪ್ರೀತಿ ಹೋಗಲಿಲ್ಲ, ಯೇಸುವಿನ ದಯ ಹೋಗಲಿಲ್ಲ, ಯೇಸುವಿನ ಕರುಣೆ ಹೋಗಲಿಲ್ಲ, ಯೇಸುವಿನ ಅತಿಶಯ ಹೋಗಲಿಲ್ಲ. ಯೇಸು ಜೀವವುಳ್ಳ ದೇವರಂತ ಅವಳ ತೀರ್ಮಾನ ಅಚಲ ಆಗಿತ್ತು. ಈಗಲೂ ಯಾವಾಗಲಾದರೂ ಒಂದು ಸಲ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಳ್ತಾಳೆ. ಅವಳಿಗಿವತ್ತು ಪ್ಲಾಸ್ಟಿಕ್ ಕಾಲನ್ನ ಹಾಕಿದ. ಪ್ರೀತಿಯ ಸಹೋದರ ಸಹೋದರಿಯೇ, ನಿಜವಾದ ರಕ್ಷಣೆ ಅದ್ಭುತ ಆದರೆ ಮಾತ್ರ ಅಲ್ಲ, ಆಗಲಿ ಆಗದೆ ಹೋಗಲಿ, ನನ್ನ ಯೇಸು ಜೀವ ನನಗಾಗಿ ಕೊಟ್ಟಿದ್ದಾನೆ ಅಂತ, ರಕ್ತ ನನಗಾಗಿ ಸುರಿಸಿದ್ದಾನೆ ಅಂತ, ಅವನ ಮುಂದೆ ನಾವು ನಿಯತ್ತಿನ ನಾಯಾಗಿರಬೇಕು ಅಂತ ತೀರ್ಮಾನ ಮಾಡೋದಾದರೆ, ಯಜಮಾನ ಊಟ ಹಾಕಲಿ ಹಾಕದೆ ಹೋಗಲಿ. ಜನ ಇವತ್ತು ಯಾರಿಗೆ ಜಾಸ್ತಿ ಊಟ ಹಾಕ್ತಾರೆ ಗೊತ್ತಾ? ಯಾರಿಗೆ ಹಾಕ್ತಾರೆ ಊಟ? ಸಾಕಿರೋ ನಾಯಿಗೆ ಊಟ ಹಾಕ್ತಾರೆ. ಯಾಕೆ ಸಾರ್? ಇದಕ್ಕಿರೋ ನಿಯತ್ತು ಮನುಷ್ಯನಿಗಿಲ್ಲ ಅಂತ. ನಾವು ಸ್ವಾಮಿ ನಾಯಿನ ತೋರಿಸಿದ್ನ ಮನುಷ್ಯನ ತೋರಿಸಿದ್ನ? ಮನುಷ್ಯನ ತೋರಿಸ್ತಾನೆ. ನಿಮ್ಮನ್ನು ನೋಡಿ ಇವತ್ತು ನಿಮ್ಮ ಎತ್ತವರ ಅಮೂಲ್ಯ ಮುತ್ತು ಅಂತ ಕರೆಯಲ್ರಿ. ನಿಮಗಾಗಿ ಹುಡುಕಿ ಬಂದಂಥ ಯೇಸು, ರಕ್ತ ಸುರಿಸಲ್ಪಟ್ಟಂತೆ ಯೇಸು ಹೇಳ್ತಾನೆ, ನೀವು ಅಮೂಲ್ಯ ಮುತ್ತುಗಳು ಅಂತ. ನೀವು ಅಮೂಲ್ಯ ಮುತ್ತುಗಳೇ. ಯೇಸು ಆರಿಸಲ್ಪಟ್ಟಂತ ಒಂದೊಂದು ಮುತ್ತು ದೇವರ ದೃಷ್ಟಿಯಲ್ಲಿ ಅಮೂಲ್ಯ ಮುತ್ತುಗಳು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ದೇವರಿಗಾಗಿ ಜೀವಿಸ್ತೀರಾ? ಯೇಸುಗಾಗಿ ಎಷ್ಟು ಜನ ಜೀವಿಸ್ತೀರಾ? ನಿಮ್ಮ ದೇಹದಲ್ಲಿ ಕೊನೆ ಉಸಿರು ಇರೋವರೆಗೂ, ನಿಮ್ಮ ದೇಹದಲ್ಲಿ ಕೊನೆಯ ರಕ್ತದ ಹನಿ ಇರೋವರೆಗೂ ನಾವು ಯಾರಿಗಾಗಿ ಜೀವಿಸಬೇಕು? ಯಾರಿಗಾಗಿ ಜೀವಿಸಬೇಕು? ಯಾರಿಗಾಗಿ ಜೀವಿಸಬೇಕು? ಯೇಸುವಿಗಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿಯ ದೇವ ಜನರೇ, ಈ ಗ್ರಾಮದ ಮೇಲೆ ದೇವರ ಉದ್ದೇಶ ಇದೆ, ಈ ಸಭೆ ಮೇಲೆ ದೇವರ ಉದ್ದೇಶ ಇದೆ, ಇಲ್ಲಿನ ಜನರ ಮೇಲೆ ದೇವರ ಉದ್ದೇಶ ಇದೆ, ಆರಿಸಲ್ಪಟ್ಟಂತ ನಿಮ್ಮ ಮೇಲೆ ದೇವರ ಉದ್ದೇಶ ಇದೆ, ನಿಮ್ಮ ಕುಟುಂಬದ ಮೇಲೆ ಉದ್ದೇಶ ಇದೆ, ನಿಮ್ಮ ಮಕ್ಕಳ ಮೇಲೆ ದೇವರ ಉದ್ದೇಶ ಇದೆ. ಸುಲಭವಾಗಿ ದೇವರು ಶಿಲುಬೆ ಮೇಲೆ ಮಾತಾಡಿಲ್ಲ, ಅದನ್ನು ಫಾಲೋ ಯಾರು ಮಾಡ್ತಾರೋ ಅವ್ರನ್ನ ಶಕ್ತಿಯಾಗಿ ದೇವರು ಮಾಡ್ತಾನೆ. ಅದಕ್ಕೆ ದೇವರ ಶಿಲುಬೆಯ ಮಾತು ಅನ್ಯರಿಗೆ ಹುಚ್ಚು ಮಾತು, ವಿಶ್ವಾಸಿಗೆ ಶಕ್ತಿ ಅಂತ. ಆದ ಕಾರಣ ಎಲ್ಲರೂ ಮಾತಾಡ್ಬೋದು, ಅದು ಸ್ವಾಮಿಗೆ ಬೇಕಾಗಿರೋದು ನಡೆಯೋರು. ಮಾತಾಡೋದು ಸುಲಭ, ನಡತೆ ಇದೆಯಲ್ಲ ಅದು ಭಾಳ ಕಷ್ಟ. ಆದ ಕಾರಣ ಮುಖ್ಯವಾಗಿ ನಮಗೇನು ಬೇಕು? ನಮಗೇನು ಬೇಕು? ನಮಗೇನು ಬೇಕು? ಹಣ ಇದ್ದಾಗಲೂ ಏನು ಚೇಂಜ್ ಆಗಬಾರ್ದು, ಹಣ ಇಲ್ಲದೆ ಹೋದ್ರೆ ಏನು ಚೇಂಜ್ ಆಗಬಾರ್ದು, ಎಷ್ಟು ಬಿಲ್ಡಿಂಗ್ ಬಂದರೆ ಏನು ಚೇಂಜ್ ಆಗಬಾರ್ದು, ಎಷ್ಟು ಅಂತಸ್ತು ಬಂದರೆ ಏನು ಚೇಂಜ್ ಆಗಬಾರ್ದು, ಎಷ್ಟು ಹಣ ಬಂದರೆ ಏನು ಚೇಂಜ್ ಆಗಬಾರ್ದು. ಕ್ರಿಸ್ತನ ಮೇಲೆ ಆರಂಭದಲ್ಲಿ ಇಟ್ಟಂಥ ಒಂದು ವಿಶ್ವಾಸ, ನಿರೀಕ್ಷೆ, ನಂಬಿಕೆ, ಆ ಕ್ಯಾರೆಕ್ಟರ್ ಯಾವ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಯಾವುದ್ರಲ್ಲಿ ಬ್ಯುಸಿ ಆಗಬೇಕು ನಾವು? ಯಾವುದರಲ್ಲಿ? ಮೊದಲು ಕ್ರಿಸ್ತನ ಕಾರ್ಯದಲ್ಲಿ, ಮೊದಲು ಕ್ರಿಸ್ತನ ಕಾರ್ಯದಲ್ಲಿ. ಆಮೆನ್. ಕಡೆ ಮಾತು, ಯೇಸು ಸ್ವಾಮಿಗೆ ಮರಿಯಳು ಹೋಗಿ ಹೇಳ್ತಾಳೆ, ದ್ರಾಕ್ಷಾರಸ ಖಾಲಿಯಾಗಿದೆ. ಯೇಸು ಒಂದು ಮಾತು ಹೇಳ್ತಾನೆ, ಅಮ್ಮ ನನ್ನ ಸಮಯ ಇನ್ನೂ ಬಂದಿಲ್ಲ, ನನ್ನ ಗೊಡವೆ ನಿನಗೆ ಯಾಕೆ? ನೀನು ಎತ್ತಿದ್ದಾಯಿತು, ನಿನ್ನ ಚಾಪ್ಟರ್ ಕ್ಲೋಸ್, ನೆಕ್ಸ್ಟ್ ನೀನು ಸೈಲೆಂಟಾಗಿರಬೇಕು, ನನ್ನ ಡ್ಯೂಟಿ ಸ್ಟಾರ್ಟ್ ಅಂತ. ಹಲ್ಲೆಲೂಯಾ.
ನೀವು ಯೇಸುಗೆ ಒಪ್ಪಿಸ್ಕೊಟ್ರೆ ನಿಮ್ಮನ್ನ ನಡೆಸೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಬರಲ್ಲ ರೀ, ಪರಿಶುದ್ಧಾತ್ಮ ಬರ್ತಾನೆ. ಯೇಸುಗೆ ಒಪ್ಪಿಸ್ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಪರಲೋಕದ ಪರಿಶುದ್ಧಾತ್ಮನ ಮೂಲಕ ದೇವರು ಕೊಡ್ತಾನಂತೆ. ಆ ನಂಬಿಕೆ ಮೇಲೆ ಜೀವಿಸ್ರಿ, ಹಗಲು ರಾತ್ರಿ ಕರ್ತನಿಗಾಗಿ ಜೀವಿಸ್ತೀರನೆ. ಹಲ್ಲೇಲೂಯಾ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ. ಕೃಪಾಭರಿತನಾದ ನಮ್ಮ ತಂದೆಯಾದ ದೇವರೇ, ವಿಶೇಷವಾದ ಈ ರಾತ್ರಿ ಸಮಯ ಶಿಲುಬೆ ಮೇಲೆ ಆಡಲ್ಪಟ್ಟಂತ ಒಂದೊಂದು ಮಾತು ನಮಗೆ ಆದರಣೆಯಾಗಿ, ಮಾರ್ಗದರ್ಶಕವಾಗಿ ಅದನ್ನು ಅನುಸರಿಸಿ ಅಂತ ನೀನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಈ 2ನೇ ದಿನದಲ್ಲೂ ಬಂದಂಥ ಎಲ್ಲ ದೇವ ಜನರನ್ನು ನೀನು ಆಶೀರ್ವದಿಸು ದೇವರೇ. ಇನ್ನೂ ಮಿಕ್ಕದಂಥ ವಾಕ್ಯಗಳನ್ನ ಹಂಚಲಿಕ್ಕಿರುವಂಥ ಈ ವಾರವೆಲ್ಲ ನಿನ್ನ ಮಕ್ಕಳನ್ನ ಬಲಪಡಿಸು. ಸಂತೋಷವಾಗಿ ನಿನ್ನ ಮನೆಗೆ ಬರಲಿ, ಸಮೃದ್ಧಿಯಾಗಿ ನಿನ್ನ ಮನೆಗೆ ಬರಲಿ, ತೃಪ್ತಿಯಾಗಿ ನಿನ್ನ ಮನೆಯಿಂದ ಅವರು ಹೋಗ್ಬೇಕಪ್ಪ. ನಾನು ಬಂದದ್ದು ನಿಜವಾಗ್ಲೂ ನನಗೆ ಆಶೀರ್ವಾದ ಅಂತ ಅವ್ರು ಹೇಳಿ ಹೋಗ್ಬೇಕು ಸ್ವಾಮಿ. ದೇವರೇ, ನಿನ್ನ ಹತ್ತಿರದವರಿಗೂ ದೂರದವರಿಗೂ ಸಮೀಪನೇ ಇದೆ. ಇವತ್ತು ಯಾರೆಲ್ಲ ವಾಕ್ಯ ಹಂಚಿದ್ದಾರೋ, ಅನ್ನಿಸಿಕೆ ಹಂಚಿದ್ದಾರೋ ಅವರನ್ನು ನೀನು ಆಶೀರ್ವದಿಸು. ಇಲ್ಲಿ ಆರಾಧನೆ ಮಾಡಲ್ಪಟ್ಟಂತೆ ಎಲ್ಲ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ನಮ್ಮ ಮನ ನೇತ್ರಗಳು ಬದಲಾವಣೆ ಆಗಲಿ, ಆಲೋಚನೆ ಬದಲಾವಣೆ ಆಗಲಿ, ನಮ್ಮ ಜೀವಿತ ಕರ್ತನಿಗಾಗಿ ಬದಲಾವಣೆ ಆಗಲಿ. ಹೌದು ದೇವರೇ, ಇಲ್ಲಿವರೆಗೂ ನಾವು ಹೇಗೆ ನಡೆದೋ ಗೊತ್ತಿಲ್ಲಪ್ಪ. ಇನ್ಮೇಲೆ ನಾವು ನಿನ್ನ ವಾಕ್ಯಕ್ಕೆ ಆಧಾರವಾಗಿ ಒಂದೊಂದು ದಿನ ನಡೀಲಿಕ್ಕೆ ನಮಗೆ ಕೃಪೆ ಕೊಡು. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವದ ತಂದೆ. ಆಮೇನ್.